ನಮಸ್ಕಾರ ಎಲ್ಲರಿಗೂ. ಇವಾಗ ನೋಡ್ರಿ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಯಿತು. ಇವಾಗ ಕಾಯಿ ಎಲ್ಲ ಚಲೋ ಸಿಗ್ತಾವು ಮಾವಿನಕಾಯಿ. ಈಗ ದಿಢೀರ್ ಅಂಥೇಳಿ ಮಾವಿನಕಾಯಿ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬನ್ನಿರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಈಗ ನೋಡಿರಿ, ಒಂದು ಮಾವಿನಕಾಯಿ ಹಾಕೋದನ್ನು ತೋರಿಸಿದ್ದೀನಿ ನಾನು. ಒಂದು ಮಾವಿನಕಾಯಿಗೆ 1 ಸ್ಪೂನ್ದಷ್ಟು ಸಾಸಿವೆನ ಈ ಥರ ಜಜ್ಕೋಬೇಕ್ರಿ. ಇಲ್ಲಾಂದ್ರೆ ಮಿಕ್ಸಿಗೆ ಹಾಕ್ಕೊಂಡ್ರೂ ನಡೆಯುತ್ತೆ. ಸ್ವಲ್ಪ ಜಾಸ್ತಿ ಏನು ಪೌಡ್ರ್ ಆಗೋದು ಬೇಡ, ಸ್ವಲ್ಪ ತರಿಯಾಗಿ ಜಜ್ಕೊಂಡ್ರೆ ಸಾಕು. ಈಗ ಒಂದು ಮಾವಿನಕಾಯಿನ ಸಣ್ಣ ಪೀಸ್ ಮಾಡಿ ಕಟ್ ಮಾಡ್ಕೊಳ್ಳೋಣ. ಸಣ್ಣ ಪೀಸ್ ಕಟ್ ಮಾಡ್ಕೊಳ್ಳೋಣ್ರಿ. ಇವತ್ತು ಒಂದು ಮಾವಿನಕಾಯಿದ್ದು ಉಪ್ಪಿನಕಾಯಿ ಹಾಕೋದನ್ನು ತೋರಿಸಿದ್ದೀನಿ. ಇದು ಬೇಕಂತಂದ್ರೆ ಹೊರಗಡೆ 1-2 ದಿನ ಇಟ್ಕೊಂಡು ತಿನ್ಕೋಬೋದು, ಇಲ್ಲ ಫ್ರಿಜ್ ಒಳಗೆ ಇಟ್ಟರೆ 1 ವಾರದವರೆಗೂ ಇಟ್ಕೊಂಡು ತಿನ್ಕೋಬೋದು. ದಿಢೀರ್ ಅಂತೇಳಿ ಒಂದು 10 ಮಿನಿಟ್ಸ್ ಒಳಗೆ ರೆಡಿ ಆಗಿಬಿಡುತ್ತೆ ಉಪ್ಪಿನಕಾಯಿ. ಈಗ ಈ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿರ್ತೀವಲ್ರಿ, ಅದಕ್ಕೆ ಒಂದು 1 ಸ್ಪೂನ್ದಷ್ಟು ಖಾರದ ಪುಡಿ, 1/2 ಸ್ಪೂನ್ದಷ್ಟು ಅರಿಶಿನದ ಪುಡಿ, ಈಗೇನು ಸಾಸಿವೆ ಪುಡಿ ಮಾಡ್ಕೊಂಡಿರ್ತೀವಲ್ರಿ ಅದನ್ನು ಹಾಕ್ಕೋಬೇಕ್ರಿ. ಈ ಮಾವಿನಕಾಯಿ ಊಟದ ಜೊತೆ ಅಂದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚಂದಂಗೆ ಇದನ್ನು ಕಲಿಸ್ಕೊಂಡ್ಬಿಡೋಣ. ದಿಢೀರ್ ಅಂತೇಳಿ ಆಗೋಗ್ಬಿಡತ್ರಿ. ಬೇಕಂದ್ರೆ ಇದೇ ರೀತಿ ಇಷ್ಟ ಮಿಕ್ಸ್ ಮಾಡಿ ಹಾಗೆ ಇಟ್ಕೊಂಡು ತಿನ್ಕೋಬೋದು, ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನ ಸಾರು ಜೊತೆ ಸೈಡ್ ಡಿಶ್ ಆಗಿ. ಇಲ್ಲಾಂದ್ರೆ ಇದನ್ನು ಬೇಕಂದ್ರೆ ಒಗ್ಗರಣೆನೂ ಮಾಡ್ಕೋಬೋದು. ಒಗ್ಗರಣೆಗೆ ನಾನು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಸ್ಪೂನು ಜೀರಿಗೆ, ಸಾಸಿವೆ ಸ್ವಲ್ಪನೇ ಹಾಕ್ಕೋಬೇಕ್ರಿ. ಯಾಕಂದ್ರೆ ಸಾಸಿವೆ ಪೌಡ್ರನ್ನು ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಇದೇನು ಕಲಸಿ ಇಟ್ಕೊಂಡಿದ್ವಲ್ರಿ, ಖಾರ ಉಪ್ಪು ಹಚ್ಚಿ ಇಟ್ಕೊಂಡಿದ್ವಲ್ಲ ಮಾವಿನಕಾಯಿನ, ಅದರೊಳಗೆ ಸ್ವಲ್ಪ ಹಂಗೆ 1-2 ನಿಮಿಷ ಅಷ್ಟೇ ಕೈ ಆಡಿಸ್ಬೇಕ್ರಿ. ಉಪ್ಪಿನಕಾಯಿ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬಾರ್ದು. ಈಗ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕ್ರಿ. ಬೆಲ್ಲ ಹಾಕೊಳ್ಳೋದ್ರಿಂದ ಟೇಸ್ಟ್ ಮಸ್ತ್ ಬರುತ್ತೆ ಮತ್ತು ಹುಳಿ ಸಿಹಿಯಾಗಿ ಟೇಸ್ಟ್ ಆಗುತ್ತೆ. ಇದನ್ನೆಲ್ಲ ಹಾಕಿ ಸ್ವಲ್ಪ ಹಾಗೆ ಕೈ ಆಡಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ರೆ ಉಪ್ಪಿನಕಾಯಿ ರೆಡಿ ಆಯ್ತು ನೋಡಿರಿ. ದಿಢೀರ್ ಅಂತೇಳಿ ಆಗೋಗ್ಬಿಡುತ್ತೆ. ಇದು ಒಂದು ಸರಿ ಟ್ರೈ ಮಾಡಿರಿ. ಸಿಹಿಯಾಗಿ ಹುಳಿಯಾಗಿ ಸೂಪರ್ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಈ ಮಾವಿನಕಾಯಿ ಸೀಸನ್ ಮುಗಿಯೋವರೆಗೂ ದಿಢೀರ್ ಅಂತೇಳಿ ಈ ಥರ ಮಾಡಿಕೊಂಡು ತಿಂದು ನೋಡಿರಿ.